ಸಂವಿಧಾನ ಜಾರಿಗೆ 1950ರಲ್ಲಿ ಬಂತು. ಅದಕ್ಕಿಂತ ಮೊದಲು ಒಂದು ಪುಸ್ತಕ ಇತ್ತು. ಸಂವಿಧಾನ ಬರೋದಕ್ಕಿಂತ ಮೊದಲು ಒಂದು ಪುಸ್ತಕ ಇತ್ತು. ಆ ಪುಸ್ತಕನ ಎಲ್ಲ ಜಾತಿಯವರು ಫಾಲೋ ಮಾಡ್ತಾ ಇದ್ರು, ಎಲ್ಲ ಧರ್ಮದವರು ಫಾಲೋ ಮಾಡ್ತಾ ಇದ್ರು, ಎಲ್ಲ ಭಾಷೆಯವರು ಫಾಲೋ ಮಾಡ್ತಾ ಇದ್ರು. ಒಂದು ಪುಸ್ತಕ ಇತ್ತು. ಆ ಪುಸ್ತಕದ ಹೆಸರು ಮನುಸ್ಮೃತಿ. ಮನುಸ್ಮೃತಿ. ಆ ಮನುಸ್ಮೃತಿಯಲ್ಲಿ ನ್ಯಾಯ ಇರಲಿಲ್ಲ. ಮನುಸ್ಮೃತಿ ಆ ಮನುಸ್ಮೃತಿಯಲ್ಲಿ ಭೇದ ಭಾವಕ್ಕೆ ಅವಕಾಶ ಇತ್ತು. ಸ್ಮೃತಿ. ಭೇದ ಭಾವ ಮಾಡಬಹುದು. ಅವ್ರು ಹೆಚ್ಚು, ಇವ್ರು ಕೀಳು, ಅವ್ರು ಅಲ್ಲಿರ್ಬೇಕು, ಇವ್ರು ಇಲ್ಲಿರ್ಬೇಕು, ಇವ್ರು ಓದಬೇಕು, ಇವ್ರು ಓದಬಾರ್ದು, ರೈತನ ಮಕ್ಕಳು ರೈತನೇ ಆಗ್ಬೇಕು, ಕೂಲಿಕಾರನ ಮಕ್ಕಳು ಕೂಲಿಕಾರರೇ ಆಗ್ಬೇಕು, ಅಗಸನ ಮಕ್ಕಳು ಅಗಸರೇ ಆಗ್ಬೇಕು, ಕಮ್ಮಾರನ ಮಕ್ಕಳು ಕಮ್ಮಾರರೇ ಆಗ್ಬೇಕು, ಬ್ರಾಹ್ಮಣರ ಮಕ್ಕಳು ಬ್ರಾಹ್ಮಣರೇ ಆಗ್ಬೇಕು. ವಿದ್ಯೆ ಕಲಿಯೋ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಇದೆ. ಪೂಜೆ ಮಾಡಿಸೋ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಇದೆ. ಗಂಡಸ ಹೆಚ್ಚು, ಹೆಂಗಸ ಕಡಿಮೆ, ಮಗ ಹೆಚ್ಚು, ಮಗಳು ಕಮ್ಮಿ, ಅಳಿಯ ಹೆಚ್ಚು, ಮಗಳ ಕಮ್ಮಿ, ಮಗ ಹೆಚ್ಚು, ಸೊಸೆ ಕಮ್ಮಿ. ಈ ಟೈಪ್ ಮನುಸ್ಮೃತಿಯಲ್ಲಿತ್ತು. ಅದು ಚಾಲ್ತಿಯಲ್ಲಿತ್ತು. ಎಲ್ಲರೂ ಅದನ್ನ ಒಪ್ಕೊಂಡು ಫಾಲೋ ಮಾಡ್ತಾ ಇದ್ರು. ಅದೇ ರೀತಿ ಫಾಲೋ ಮಾಡ್ತಾ ಇದ್ರು. ಆದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಅಪ್ಪ ಎಷ್ಟು ಓದ್ಯಾರಂತ ನೀವು ಯೋಚನೆ ಮಾಡಬಹುದು. ನಿನ್ನಷ್ಟು ಓದಿಲ್ಲ ಅವರು. ಅವರ ಅಪ್ಪ ಇನ್ನೂ ಓದಿಲ್ಲ. ಇದನ್ನ ಯೋಚನೆ ಯಾಕೆ ಓದಿಲ್ಲ ಅಂತಂದ್ರೆ ಓದ್ಲಿಕ್ಕೆ ಬಿಟ್ಟಿಲ್ಲ. ನಿಮಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದೆ, ನೀವು ಓದಿದ್ದೀರಿ. ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ಸ್ವಾತಂತ್ರ್ಯ ಆದ್ಮೇಲೆ ಹುಟ್ಟಿದ್ದೀರಿ. ನೀವು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ನಿಮ್ಮ ಅಪ್ಪ ಹುಟ್ಟಿದ್ದಾರೆ, ನಿಮ್ಮ ಅಮ್ಮ ಹುಟ್ಟಿದ್ದಾರೆ. ಇದೇ ಪ್ರಶ್ನೆಯನ್ನ ಬ್ರಾಹ್ಮಣರ ಜಾತಿಯಲ್ಲಿರೋ 4 ಜನರಿಗೆ ಕೇಳಿ. ನೀವು ಇದೇ ಪ್ರಶ್ನೆಯನ್ನ ಕೇಳಿ, ನಮ್ಮಪ್ಪ ಓದೇನ್ ಸರ್, ನಮ್ ದೊಡ್ಡಪ್ಪನೂ ಓದೇನ್ ಸರ್ ಅಂತ. ಆದ್ರೆ ನಿಮ್ ದೊಡ್ಡವ್ವ ಓದಿದಾರ ಅಂತ ಕೇಳಿದ್ರೆ ಇಲ್ಲ. ಅಂದ್ರೆ ಅಲ್ಲಿ ಲಿಂಗ ತಾರತಮ್ಯ ಇತ್ತು, ಜಾತಿ ತಾರತಮ್ಯ. ಅವರಿಗೆ ಮಾತ್ರ ಹೆಚ್ಚಿನ ಅಧಿಕಾರಗಳಿತ್ತು, ಬ್ರಾಹ್ಮಣರಿಗೆ ಹೆಚ್ಚಿನ ಅಧಿಕಾರಗಳಿದ್ದವು. ಆದ್ರೆ ಎಲ್ಲಾ ಬ್ರಾಹ್ಮಣರಿಗೆ ಹೆಚ್ಚಿನ ಅಧಿಕಾರಗಳು ಇರಲಿಲ್ಲ. ಪುರುಷ ಬ್ರಾಹ್ಮಣರಿಗೆ ಮಾತ್ರ ಹೆಚ್ಚಿನ ಅಧಿಕಾರ. ಬ್ರಾಹ್ಮಣ ಜಾತಿಯ ಹೆಣ್ಣು ಮಗಳಿಗೆ ಶಿಕ್ಷಣ ಇರಲಿಲ್ಲ. ಅಂದ್ರೆ ಬ್ರಾಹ್ಮಣರು ಇರೋದೇ 3% ಭಾರತದ ಪಾಪ್ಯುಲೇಷನ್ ಅಲ್ಲಿ. ಅದ್ರಾಗ 1.5% ತೆಗೆದು ಹಾಕ್ರಿ ಹೆಣ್ಮಕ್ಳು ಅವಿದ್ಯಾವಂತರು. ಅಲ್ಲಿಗೆ ವಿದ್ಯಾವಂತರು 1.5% ಅಷ್ಟೇ. 1.5% ಜನರು 98.5% ಮೇಲೆ ಆಡಳಿತ ಮಾಡ್ಕೊಂಡು ಬಂದಿದ್ದಾರಲ್ಲ. ಅದಕ್ಕೆ ಅವ್ರಿಗೆ ನಾವು ಪ್ರಶಂಸೆ ಮಾಡ್ಬೇಕಾ, ಬೇಸರ ಪಟ್ಕೋಬೇಕಾ ಅವ್ರ ಬಗ್ಗೆ? ಅದೇ ಯೋಚನೆ ಮಾಡ್ಬೇಕು. ಎಂಥದ್ದು 98.5 ಜನರನ್ನ ಕತ್ತಲೆಯಲ್ಲಿಟ್ಟು, ಗುಲಾಮಗಿರಿನಲ್ಲಿಟ್ಟು, ಅವಿದ್ಯೆನಲ್ಲಿ, ಇಲ್ಲಿಟರಸಿನಲ್ಲಿ ಇಟ್ಟು, ಅವ್ರಿಗೆ ಹಕ್ಕುಗಳಿರಲಿಲ್ಲ. ಯಾವುದೇ ಹಕ್ಕುಗಳಿರಲಿಲ್ಲ. ಕುಂಬಾರರು ಏನ್ ಮಾಡ್ಬೇಕು? ಅವರು ಮಣ್ಣಿನ ಪಾತ್ರೆಗಳನ್ನ ಮಾಡ್ಬೇಕು, ಊರಿನವ್ರಿಗೆ ಕೊಡ್ಬೇಕು. ಊರಿನವ್ರು ಏನ್ ಕೊಡ್ತಾರ ಅದನ್ನ ಇಸ್ಕೋಬೇಕು. ಕುಂಬಾರ ತನ್ನ ಪಾತ್ರೆಗಳನ್ನ ಮಾರಾಟ ಮಾಡೋ ಅಧಿಕಾರ ಇರಲಿಲ್ಲ. ಮಾರಾಟ ಮಾಡೋದಿಲ್ಲ. ಅವರು ಕೊಡ್ತಾರ. ಅವರು ನೀವು ಹೇಳ್ತೀರ, ನೋಡಪ್ಪ ನನಗೆ ಈ ಸೈಜ್ ಇಂತಿದ್ದೆಲ್ಲ ಬೇಕಪ್ಪ ತಂದ್ಕೊಡು. ಆಮೇಲೆ ನೀವು ಎಷ್ಟು ಕೊಡ್ತೀರ ಅಷ್ಟು ಇಸ್ಕೊಂಡು. ಅಂದ್ರೆ ವ್ಯಾಪಾರ ಇಲ್ಲ ಅಲ್ಲಿ. ನೀವು ಹೇಳಿರೋದನ್ನ ಅವ್ನು ಕೊಡ್ಲೇಬೇಕು. ಆದ್ರೆ ಅವನ ಹೊಟ್ಟೆ ತುಂಬಷ್ಟು ನೀವು ಕೊಡ್ಲೇಬೇಕಂತ ರೂಲ್ಸ್ ಇಲ್ಲ. ಇದು ಮನಸ್ಮೃತಿ. ಅದಕ್ಕೆ ಇದನ್ನ ಸಂವಿಧಾನ ಫುಲ್ ಬುಡ ಸಹಿತ ಕಿತ್ತು ಬಿಸಾಡ್ಬಿಟ್ಟಿದೆ. ಮನುಸ್ಮೃತಿಗೆ ಜಾಗನೇ ಇಲ್ಲ ಸಂವಿಧಾನ ಬಂದ ಮೇಲೆ. ಆದ್ರಿಂದ ಸಂವಿಧಾನ ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೆ, ಎಲ್ಲ ರಾಜ್ಯದವರಿಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಅನ್ನು ಕೊಟ್ಟಿದೆ. ಈಕ್ವಲ್ ರೈಟ್ಸ್. ನಮಗೆ ಅಧಿಕಾರ ಇದೆ. ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. MLAಗೂ ಅಧಿಕಾರ ಇದೆ. MLAಗೂ ಹಕ್ಕುಗಳಿವೆ. MLAಗೂ ಮಾನವ ಹಕ್ಕುಗಳಿವೆ. ನಮಗೂ ಮಾನವ ಹಕ್ಕುಗಳಿವೆ. ಆದ್ರಿಂದ ಪ್ರತಿಯೊಬ್ಬರು ಅವರವರ ಹಕ್ಕುಗಳನ್ನ ಅನುಭವಿಸಬೇಕು, ಯೂಸ್ ಮಾಡ್ಕೋಬೇಕು. ಅವರವರ ಕರ್ತವ್ಯಗಳು ಏನಿದೆ ಅನ್ನೋದನ್ನು ಕೂಡ ಇದೆ. ಆ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಯಾವ ರಸ್ತೆಯಲ್ಲಿ ಬೇಕಾದ್ರೂ ಆ ರಸ್ತೆಯಲ್ಲಿ ನಾನು ನಡ್ಕೊಂಡು ಹೋಗ್ಲಿಕ್ಕೆ ನನಗೆ ಅಧಿಕಾರ ಇದೆ. ಯಾರ ಬಗ್ಗೆನೂ ನಾನು ಮಾತನಾಡಲಿಕ್ಕೆ ನನಗೆ ಅಧಿಕಾರ ಇದೆ. ಆದ್ರೆ ಇದ್ರ ಜೊತೆಗೆ ಒಂದು ಕರ್ತವ್ಯ ಏನಿದೆ, ಯಾವ ರಸ್ತೆಯಲ್ಲಿ ಬೇಕಾದ್ರೂ ನಾನು ಹಿಂಗೆ ನಡ್ಕೊಂಡು ಹೋಗುವಾಗ ಎದುರುಗಡೆ ಬಂದವರಿಗೆ ಡ್ಯಾಶ್ ಕೊಡ್ಬೇಕು. ಇಲ್ಲ, ನೀವು ನನಗೆ ದಾರಿ ಬಿಡಬೇಕು, ನಾವು ನಿನಗೆ ದಾರಿ ಬಿಡ್ತೀವಿ ಅಂದ್ರೆ ಡ್ಯಾಶ್ ಕೊಡಬಾರ್ದು. ಒಟ್ಟಲ್ಲಿ ಹೆಂಗೆ
ಡ್ಯಾಶ್ ಕೊಡ್ದಾನೆ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅದು ನಿಮಗೆ ಬಿಟ್ಟಿರೋದು, ನಮಗೆ ಬಿಟ್ಟಿರೋದು. ಡ್ಯಾಶ್ ಕೊಟ್ರೆ ಯಾರು ಡ್ಯಾಶ್ ಕೊಡ್ತಾರೆ ಅವ್ರು ತಪ್ಪಾಯ್ತು. ನನಗೆ ಅಧಿಕಾರ ಇಲ್ವಾ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೆ? ಅಲ್ಲ, ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕೆ ಅಧಿಕಾರ ಇದೆ, ಆದ್ರೆ ಡ್ಯಾಶ್ ಕೊಡೋದಕ್ಕೆ ಅಧಿಕಾರ ಇದೆ ಅಷ್ಟೇ. ಅಂದ್ರೆ ನೀವು ಟೀಕೆ ಮಾಡ್ಲಿಕ್ಕೆ ಅಧಿಕಾರ ಇದೆ, ಮಾತಾಡ್ಲಿಕ್ಕೆ ಅಧಿಕಾರ ಇದೆ, ಬರೀಲಿಕ್ಕೆ ಅಧಿಕಾರ ಇದೆ, ಬರೆದಿರೋದನ್ನ ಜೆರಾಕ್ಸ್ ಮಾಡಿಸಿ ಹಂಚಲಿಕ್ಕೆ ಅಧಿಕಾರ ಇದೆ. ಆದ್ರೆ ಇನ್ನೊಬ್ಬರಿಗೆ ಅವಮಾನ ಆಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ನೋವನ್ನುಂಟು ಮಾಡುವ ರೀತಿಯಲ್ಲಿ ಬರೀಲಿಕ್ಕೆ ಅಧಿಕಾರ ಇಲ್ಲ. ಆ ತರ ಏನಾದ್ರೂ ಬರೆದ್ರೆ ಕಾನೂನಿದೆ, ಮತ್ತ ಆ ತರ ಬರೆದ್ರೆ ಏನ್ ಮಾಡ್ಬೇಕು ಅಂತ ಬರೆದಿಟ್ಟಿದ್ದಾರೆ. ಆ ಕಾನೂನು ಕ್ರಮ ತಗೊಳುತ್ತೆ. ಬೇಕಾದಾಗ ಬೇಕಾದ ರೀತಿಯಲ್ಲಿ ನೀವು ಸಂವಿಧಾನವನ್ನ ಬದಲಿಸಿಕೊಳ್ಳಿ ಅಂತ ಸಂವಿಧಾನದಲ್ಲೇ ಬರೆದಿದ್ದಾರೆ. ಕಾಲ ಕಾಲಕ್ಕೆ, ಸಮಯ ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಕ್ರಮ ಇದೆ. ಅದಕ್ಕೆ ಸಂವಿಧಾನ ಚೇಂಜ್ ಮಾಡಬೇಕು ಅಥವಾ ತಿದ್ದುಪಡಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮನೂ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆ ಕ್ರಮದ ಪ್ರಕಾರ ಸಂವಿಧಾನನ ಚೇಂಜ್ ಮಾಡಬಹುದು. ನಮ್ಮ ಕಾಲಕ್ಕೆ ತಕ್ಕ ಹಾಗೆ, ನಮಗೆ ಸರಿ ಕಂಡ ಹಾಗೆ ನಾವು ಬರೆದಿದ್ದೀವಿ. ಮುಂದೆ ಒಂದು ಕಾಲದಲ್ಲಿ ಇನ್ನೂ ಯಾರಿಗಾದ್ರೂ ಇದರಲ್ಲಿ ಏನಾದ್ರೂ ತಿದ್ದುಪಡಿಗಳು ಮಾಡಬೇಕು, ಬದಲಾವಣೆ ಮಾಡಬೇಕು, ರದ್ದುಪಡಿಸಬೇಕು ಅನ್ನೋದಾದ್ರೆ ಮಾಡ್ಲಿ ಅಂತ ಬರೆದಿದ್ದಾರೆ. ಸಂವಿಧಾನ ಎಲ್ಲರಿಗೂ ಹೇಳ್ತಾ ಇರೋದು ಈಕ್ವಾಲಿಟಿ ಇದೆ ಅಂತ. ಈಕ್ವಾಲಿಟಿ ಅಂದ್ರೆ ಏನು? ಸಮಾನತೆ. ಎಲ್ಲರಿಗೂ ಸಮಾನತೆ ಇದೆ. ಪ್ರತಿಯೊಬ್ಬರು ಜಾತಿ, ಧರ್ಮ, ಭಾಷೆ ಬೇರೆ ಇದ್ರೂ ಸಮಾನತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸಮಾನರು, ಎಲ್ಲರನ್ನೂ ಸಮಾನತೆಯಿಂದ ಕಾಣಲಾಗುವುದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ತಾರತಮ್ಯವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಆದರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಪ್ರೊವೈಡೆಡ್ ಅಂತಾರೆ. ಪ್ರೊವೈಡೆಡ್ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಜನರ ಪರವಾಗಿ ತಾರತಮ್ಯವನ್ನ ಮಾಡಬಹುದು.